ಬೆಳಗಾವಿ ಬಿಜೆಪಿ ಅಭ್ಯರ್ಥಿಯಾಗಿ ಜಗದೀಶ್ ಶೆಟ್ಟರ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಶೆಟ್ಟರ್ರನ್ನ ಹರಕೆಯ ಕುರಿ ಮಾಡೋದಕ್ಕೆ ಅಭ್ಯರ್ಥಿ ಮಾಡಿದ್ದಾರೆ ಅಂತ ಅಥಣಿಯಲ್ಲಿ ಟಿವಿ9ಗೆ ಶಾಸಕ ಲಕ್ಷ್ಮಣ ಸವದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿ ಬಿಜೆಪಿ ಅಭ್ಯರ್ಥಿಯಾಗಿ ಜಗದೀಶ್ ಶೆಟ್ಟರ್ನ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಶೆಟ್ಟರ್ ಅವರನ್ನ ಹರಕೆಯ ಕುರಿ ಮಾಡೋದಕ್ಕೆ ಅಭ್ಯರ್ಥಿ ಮಾಡಿರೋದು ಅಂತ ಶಾಸಕ ಲಕ್ಷ್ಮಣ ಸವದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ ಕೆಲವರನ್ನ ಮೂಲೆಗುಂಪು ಮಾಡುವಂತಹ ವ್ಯವಸ್ಥೆ ಇದೆ. ಅದಕ್ಕೋಸ್ಕರ ಜಗದೀಶ್ ಶೆಟ್ಟರ್ರನ್ನ ಪಕ್ಷಕ್ಕೆ ಕರೆಸಿ ಟಿಕೆಟ್ ಕೊಟ್ಟು ಬೆಳಗಾವಿಯಿಂದ ಸ್ಪರ್ಧೆ ಮಾಡಿಸಿ ಅವರನ್ನ ಮೂಲೆಗುಂಪು ಮಾಡುವಂತಹ ಒಂದು ಹುನ್ನಾರ ನಡೆದಿದೆ. ಪ್ರಾಮಾಣಿಕವಾಗಿದ್ದ ಸಂಗಣ್ಣಗೆ ಯಾಕೆ ಟಿಕೆಟ್ ಕೊಡ್ಲಿಲ್ಲ, ಹಾಗಾದ್ರೆ ಜನರಿಗೆ ವಂಚನೆ ಮಾಡಿದವರನ್ನ ಅಭ್ಯರ್ಥಿ ಮಾಡ್ತಾರೆ ಅಂತಂದ್ರೆ ಏನ್ ಅರ್ಥ ಅಂತ ಲಕ್ಷ್ಮಣ ಸವದಿ ಕಿಡಿಕಾರಿದ್ದಾರೆ. ಶೆಟ್ಟರ್ ಅವ್ರನ್ನ ಹರಕೆ ಕುರಿ ಮಾಡಲಿಕ್ಕೆ ಇವತ್ತು ಮಾಡಿರ್ತಕ್ಕಂಥದ್ದು ಒಂದು ಕಡೆ ಬಹಳ ವ್ಯವಸ್ಥಿತವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಯಾರ್ಯಾರನ್ನ ಯಾವ ಥರದಲ್ಲಿ ಅವ್ರನ್ನ ಹತ್ತಿಕ್ಕಬೇಕು, ಮೂಲೆಗುಂಪು ಮಾಡಬೇಕು, ರಾಜಕಾರಣದಲ್ಲಿ ಅವರನ್ನು ಒಂದು ಅಸ್ತಿತ್ವವನ್ನು ಕಳೆದು ಹೋಗುವಂಥ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕೆಲಸ ನಡೆದಿದೆ. ನೋಡಿ, ಅನೇಕ ಜನರು ಇವತ್ತು ಅಭ್ಯರ್ಥಿಗಳಿಂದ ವಂಚಿತರಾಗಿರ್ತಾರೆ. ಉದಾಹರಣೆ, ಕರಡಿ ಸಂಗಣ್ಣ 2 ಬಾರಿ ಲೋಕಸಭಾ ಸದಸ್ಯರಾಗಿ ಉತ್ತಮ ಕೆಲಸವನ್ನು ಮಾಡಿರ್ತಕ್ಕಂಥ ಒಂದು ಕೆಲಸದ ಬಗ್ಗೆ ದೊಡ್ಡ ಒಂದು ಆಸಕ್ತಿ, ಯಾವಾಗ ನೋಡಿದ್ರೂ ಹಗಲು ರಾತ್ರಿ ಕೆಲಸ ಅಂತ ಓಡಾಡ್ತಕ್ಕಂಥ ಒಬ್ಬ ಪ್ರಾಮಾಣಿಕ, ದಕ್ಷ ಮತ್ತು ಜನಪರವಾಗಿರ್ತಕ್ಕಂಥ ಕಾರ್ಯ ಮಾಡ್ತಕ್ಕಂಥ ಸಂಗಣ್ಣ ಕರಡಿ ಅವರು ಯಾವ ಕಾರಣಕ್ಕೆ ತೆಗೆದ್ರಿ? ಈಗ ತಂದಿರ್ತಕ್ಕಂಥ ಅಭ್ಯರ್ಥಿ ಯಾರಿಗೆ ಪರಿಚಯ? ಜಗದೀಶ್ ಶೆಟ್ಟರಿಗೆ ಬೆಳಗಾವಿಗೆ ಏನು ಸಂಬಂಧ? ಏನು ಬೀಗರಂತ? ಅಥವಾ ಇಲ್ಲಿ ಯಾರೂ ಅಭ್ಯರ್ಥಿಗಳು ಇರಲಿಲ್ಲೇನು? ಕೌಟಿಮಠ ಅವ್ರು ಕೇಳಿದರು, ಕತ್ತಿ ಅವ್ರು ಕೇಳಿದರು, ಕೋರೆ ಅವ್ರು ಕೇಳಿದರು, ಇನ್ನೂ ಅನೇಕರು ಅಭ್ಯರ್ಥಿಗಳಾಗಲಿಕ್ಕೆ ಸಾಮರ್ಥ್ಯ ಇರತಕ್ಕಂಥ ಮತ್ತು ಪ್ರಭಾವ ಇರತಕ್ಕಂಥವ್ರು ಅಂಗಡಿಯವ್ರ ಕುಟುಂಬಕ್ಕೂ ಅವಮಾನ ಮಾಡಿದರು. ಬೆಳಗಾವಿ ಜಿಲ್ಲೆಯಲ್ಲಿ ಸಮರ್ಥ ನಾಯಕರಿಲ್ಲ ಅನ್ನುವಂಥದ್ದನ್ನು ಇಡೀ ದೇಶಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷದವ್ರು ತೋರಿಸ್ತಾ ಇದ್ದಾರೆ.